ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಹಶೀಲ್ದಾರ್ ಕಚೇರಿಯಲ್ಲಿ ವಿಶೇಷ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಅವರು ಖುದ್ದಾಗಿ ಭಾಗವಹಿಸಿ ಸಾರ್ವಜನಿಕರಿಂದ ನೂರಾರು ಅಹವಾಲುಗಳನ್ನು ಸ್ವೀಕರಿಸಿದರು. ಮುಖ್ಯವಾಗಿ ಜಮೀನು ವ್ಯಾಜ್ಯ, ದಾಖಲೆಗಳ ತಿದ್ದುಪಡಿ ಹಾಗೂ ಒತ್ತುವರಿ ಸೇರಿದಂತೆ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಹಲವು ದೂರುಗಳು ಕೇಳಿಬಂದವು. ಶಾಸಕರು ಕೇವಲ ಅಹವಾಲು ಸ್ವೀಕರಿಸಿ ಸುಮ್ಮನಾಗದೆ ಸ್ಥಳದಲ್ಲಿದ್ದ ಅಧಿಕಾರಿಗಳ ಸಮ್ಮುಖದಲ್ಲೇ ಕಡತಗಳನ್ನು ಪರಿಶೀಲಿಸಿ ಅನೇಕ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ಪರಿಹಾರ ನೀಡಿದ್ರು. ವರ್ಷಗಟ್ಟಲೆ ಅಲೆದಾಡ್ತಾ ಇದ್ದಂತ ಕೆಲಸಗಳು ಸ್ಥಳದಲ್ಲೇ ಇತ್ಯರ್ಥವಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಫುಲ್ ಖುಷ್ ಆಗಿದ್ದಾರೆ. ಅಧಿಕಾರಿಗಳ ವಿಳಂಬ ನೀತಿಗೆ ಶಾಸಕರು ಬ್ರೇಕ್ ಹಾಕಿದ್ದಾರೆ ಎಂದು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕುಂದುಕೊರತೆಗಳನ್ನು ಹೇಳ್ಕೊಂಡು ಅಪ್ಲಿಕೇಶನ್ಗಳು ಬರ್ತಾಯಿದ್ದು. ದಿನನಿತ್ಯ ನಾವು ನಮ್ಮ ಹೋಮ್ ಕಚೇರಿಯಲ್ಲೇ ಆಫೀಸ್ನಲ್ಲಿ ನಮ್ಮ ಪಿ ಎಗಳ ಮೂಲಕ, ನಮ್ಮ ಮುಖಂಡರ ಮೂಲಕ ಕುಂದುಕೊರತೆಗಳನ್ನ ಯಾರೇ ದಿನನಿತ್ಯ ಬಂದು ಸಮಸ್ಯೆಗಳನ್ನ ಹೇಳ್ಕೊಂಡು ಬರೋದರಿಂದ ತಾಲೂಕಿನ ರೈತಾಪಿ ಜನ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಆ ಕುಂದುಕೊರತೆಗಳನ್ನ ಆಗಾಗ್ಯೇ ನಾವು ತಹಸೀಲ್ದಾರ್ಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿರ್ಬೋದು ಅಥವಾ ಇ.ಒ. ಪಂಚಾಯತ್ ರಾಜ್ ಇ.ಒ.ಗಿರ್ಬೋದು, ಅವ್ರಿಗೆಲ್ಲ ಆಗಾಗ್ಯೇ ನಾವು ಅಪ್ಲಿಕೇಶನ್ ಕೊಟ್ಟು ಕೆಲಸ ಮಾಡಿಸೋದ್ರಿಂದ ಆದಷ್ಟು ಸಮಸ್ಯೆಗಳು ಅಲ್ಲೇ ಕೆಳಮಟ್ಟದಲ್ಲೇ ತೀರ್ಮಾನ ಆಗಿರ್ತದೆ. ಇನ್ನೇನಾರು ಅಧಿಕವಾಗಿ ಕುಂದುಕೊರತೆ ಇದ್ದರೆ ಎಲ್ಲ ಅಧಿಕಾರಿಗಳನ್ನು ಕರೆಸಿ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಏನಾದ್ರು ಸಮಸ್ಯೆಗಳಿದ್ದರೆ ಸಾರ್ವಜನಿಕರದು ಸ್ಪಂದನೆಗೋಸ್ಕರ ಇವತ್ತು ಜನಸ್ಪಂದನೆ ಕಾರ್ಯಕ್ರಮ ಇಟ್ಟಿದ್ದು. ಅದರಿಂದ ಎಲ್ಲ ಸಮಸ್ಯೆಗಳಂತಂದರೆ ಲ್ಯಾಂಡಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ರಸ್ತೆಗೆ ಸಂಬಂಧಪಟ್ಟಂಥ ಸಮಸ್ಯೆ, ಒತ್ತುವರಿ ಅಥವಾ ಸಾರ್ವಜನಿಕರ ರಸ್ತೆ ಇಲ್ಲ, ನಕಾಶೆ ರಸ್ತೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದರಿಂದ ನಮಗೆ ತೊಂದರೆ ಆಯ್ತದೆ ಅನ್ನೋ ಒಂದು